सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम संस्कृतभाषायाः कृतौ तुरीये अलातशान्तिप्रकरणे अद्य अद्य एकोनशततम्याः कारिकायाः 1990 एकोनशततम्याः कारिकायाः कारिका स्त्रीलिंग एकोनशततम्याः षष्ठी विभक्ति एकवचन कारिकायाः विवृत्तिभागः इदानीं विवृत्तिभागः मास्तु भाष्यभागः विवृत्तिभागः सर्वम् इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य इदानीम् एकोनशततमी कारिका तद्भाष्यभागः तद्विवृत्तिभागश्च यथा स्वामिपादानुग्रहं विचारयामः। इदानीं स्वामिपादानां प्रशस्तिश्लोकमेकं पठामः। ॐ
ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ಏಕೋನ ಶತತಮೀ ಕಾರಿಕಾ, 99ನೇ ಕಾರಿಕೆಯನ್ನು 2 ಸಾರಿ ಪಾರಾಯಣ ಮಾಡೋಣ. ಕಾರಿಕಾಂ ಇಮಾಂ ದ್ವಿವಾರಂ ಪಠಾಮಃ. ಓಂ ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಓಂ ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಇದುವರ ತನಕ ಏನು ಹೇಳಿದರು? ಈ ಒಂದು ಪರಮಾರ್ಥ ಜ್ಞಾನದಲ್ಲಿ ಯಾವುದು ಅಜ ಮತ್ತೆ ಅಜ ಅನಿದ್ರ ಸ್ವಪ್ನ ಇವೆಲ್ಲ ಹೇಳಿದ್ರಲ್ಲ, ಈ ಒಂದು ಪರಮಾರ್ಥ ಜ್ಞಾನ ಯಾವುದು? ಈ ಪರಮಾತ್ಮನ ಪರಮಾರ್ಥ ಜ್ಞಾನ. ಇದರಲ್ಲಿ ಸ್ವಲ್ಪವಾದರೂ ಕೂಡ ವೈಧರ್ಮ್ಯ ಎಂಬತಕ್ಕಂಥದ್ದು ನಮಗೆ ಉಂಟಾಗಿ ಬಿಟ್ಟರೆ ಏನು, ಇದು ಸ್ವರೂಪ, ಪರಮಾತ್ಮನ ಸ್ವರೂಪ. ಇದರಲ್ಲಿ ಆಯಿತು ಕಣ್ರಿ, ಸ್ವಲ್ಪ ಈ ಅಜ ಅಂತ ಇದೆಯಲ್ಲ ಅದನ್ನು ನಾವು ಒಪ್ಕೊಳ್ಳೋಣ. ಆದರೆ ಬಂತು ಅಲ್ಲಿ ಆದರೆ ಅಂತ, ಇದೇನೆ ಅಣುಮಾತ್ರೇಪಿ ವೈಧರ್ಮ್ಯ ಅಂತ ಸ್ವಲ್ಪ. ಆದರೆ ಏನಪ್ಪ ಆದರೆ ನೋಡಿ ಸ್ವಾಮಿ, 10 ಅವತಾರಗಳು ಪ್ರಸಿದ್ಧವಾಗಿದೆಯಲ್ಲ ಸ್ವಾಮಿ, 10 ಅವತಾರಗಳು ಪ್ರಸಿದ್ಧವಾಗಿವೆ. ಮತ್ತೆ ಈಗಲೂ ಹೇಳ್ತಾ ಇದ್ದಾರೆ, ಭಗವಂತ ನೋಡಪ್ಪ ನೀನು ಭಕ್ತಿಯಿಂದ ಅವನನ್ನು ಕರೀಬೇಕು ಅಷ್ಟೇ, ಅವನು ಬಂದೇ ಬರ್ತಾನೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಎಲ್ಲ ಸ್ವಾಮಿಪಾದರವರು ಹೇಳ್ತಾರೆ, ಮಠಾಧಿಪತಿ ಹೇಳ್ತಾರೆ, ಬೇರೆಯವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಏನು ಬೇಕ್ರಿ ನೋಡ್ರಿ, ಸರಿಯಾಗಿ ಏಕಚಿತ್ತದಿಂದ ಅವನನ್ನು ನೀವು ಕರೆದರೆ ಭಗವಂತ ಬರೋದಿಲ್ಲ ಅಂತ ಅನ್ನೋದು ಇಲ್ಲವೇ ಇಲ್ಲ, ಅವನು ಈಗ ಅವತಾರ ಮಾಡಿ ಬಂದು ಬಿಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಆಯಿತು ಸ್ವಾಮಿ, ಆ ಅಜ ಅಂತಕ್ಕಂಥದ್ದು ಇರಲಿ, ಅದನ್ನು ನಾವು ಏನು ಅಲ್ಲುಗಳೆಯೋದಿಲ್ಲ, ನೀವು ಸಿದ್ಧ ಮಾಡಿದ್ದೀರಿ. ಆದರೂ ಕೂಡ ಈ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಪರಮಾತ್ಮನಿಗೆ ಹುಟ್ಟು ಎಂಬತಕ್ಕಂಥದ್ದು ಇದೆ ಅಂತ ಹೇಳಿದ್ರೆ ತಪ್ಪೇನು ಅಂತಕ್ಕಂಥದ್ದು ಬರುತ್ತೆ. ಈಗೇನಾಯಿತು, ಅಜಾಂತ್ ಅನ್ನೋದನ್ನು ಒಪ್ಕೊಂಡಿದ್ದಾನೆ, ಆದರೂ ಕೂಡ ಅವನಿಗೆ ಸ್ವಲ್ಪ ಯಾವುದೋ ಆ ಒಂದು ಪ್ರಸಂಗಕ್ಕೆ ತಕ್ಕಂತೆ, ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ಅವನು ಹುಟ್ಟಬಹುದು ಅಂತ ಅನ್ನೋದು ಸಾಮಾನ್ಯವಾದ ಪದ. ಅದಕ್ಕೆ ಒಂದು ದೊಡ್ಡ ಪದ ಹೇಳ್ಬಿಡ್ತಾರೆ, ಏನು ಅವತಾರ ಮಾಡಬಹುದು ಅಂತಂತ. ಅವತಾರ ಅಂದ್ರೂ ಅಷ್ಟೇ ಹುಟ್ಟು ಒಂದೇ ಅವತಾರ. ಹೀಗೆ ಸ್ವಲ್ಪವಾದರೂ ಈ ಒಂದು ಪರಮಾರ್ಥ ಜ್ಞಾನದಲ್ಲಿ ವೈಧರ್ಮ್ಯ ಅಂತಂದ್ರೆ ಏನು? ವಿರೋಧ ಧರ್ಮಸ್ಯ ಭಾವ ವೈಧರ್ಮ್ಯಂ. ಹೌದ್ ತಾನೆ? ಈ ಉಂಟಾಗಿಬಿಟ್ರೆ ಆವಾಗ ಏನಾಗುತ್ತೆ, ಅವನನ್ನು ಅಯ್ಯಯ್ಯೋ ಅವನು ಅಪಂಡಿತ ಅಂತ ಹೇಳಬೇಕು. ಅವನನ್ನು
ಅವಿಪಶ್ಚಿತ ಅಂತ ಹೇಳಬೇಕು. ಅಂತಹವನಿಗೆ ಎಲ್ಲೋ ಸ್ವಲ್ಪ ಇದೆ ಅಷ್ಟೇ ಅವನಿಗೆ, ಆದರೂ ಕೂಡ ಅವನು ಅವಿಪಶ್ಚಿತ, ಅವನು ಅಪಂಡಿತ, ಅವನು ಅಜ್ಞಾನಿ. ಮತ್ತೆ ಅವನಿಗೆ ಅಸಂಗತ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ಯಾವುದು? ಸಂಗರಹಿತ ಅಂತಕ್ಕಂಥದ್ದು ಬರೋದೇ ಇಲ್ಲ. ಸಂಗರಹಿತ ಅಂದರೆ ಏನರ್ಥ? ಸಂಘ ಅಂತಂದ್ರೆ ಏನಾಗುತ್ತೆ? ಸಂಘ ಅನ್ನೋ ಪದಪ್ರಯೋಗ ಮಾಡಿದಾಗಲೇ ಏನರ್ಥ? ಅದು ದ್ವೈತ ಎಂಬತಕ್ಕಂಥ ಅರ್ಥ. ಯಾಕೆ? ಎರಡನೇ ಇನ್ನೊಂದು ವಸ್ತು ಇದ್ರೆ ತಾನೇ ಸಂಘ ಆಗೋದು. ಇಲ್ಲಿ ಪರಮಾರ್ಥ ಜ್ಞಾನವನ್ನು ಪಡೆದುಕೊಂಡು ಬಿಟ್ಟರೆ, ತಿಳಿದುಕೊಂಡು ಬಿಟ್ಟರೆ ಅವನು ಸಂಘರಹಿತನಾಗುತ್ತಾನೆ, ನಿಸ್ಸಂಗನಾಗುತ್ತಾನೆ. ಆದರೆ ಇವನಿಗೆ ಈ ಸಂಘರಹಿತ ನಿಸ್ಸಂಗತ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾಕೆ ನಿಸ್ಸಂಗತ ಯಾಕಿಲ್ಲ? ಅವನಿಗೆ ದ್ವೈತ ಇದೆಯಲ್ಲ. ಪರಮಾತ್ಮ ಬರ್ತಾನೆ, ಹುಟ್ಟುತ್ತಾನೆ, ಎಲ್ಲರನ್ನು ಉದ್ಧಾರ ಮಾಡ್ತಾನೆ ಅಂತೇನೋ. ಪರಮಾತ್ಮ ಇದ್ದಾನೆ, ಹುಟ್ಟು ಅಂತಾಯಿತು, ಎಲ್ಲರೂ ಅಂತ ಇದ್ದಾರೆ, ಬಂದೇ ಬಂತು ದ್ವೈತ. ಯಾವಾಗ ದ್ವೈತ ಬಂತೋ ಅವನಿಗೆ ಅಸಂಗತ ಎಂಬತಕ್ಕಂಥದ್ದು ಸಾಧ್ಯವೇ ಇಲ್ಲ. ಇನ್ನು ಹೀಗೆ ಅಸಂಗತೆ ಅಂತ ಅನ್ನೋದೇ ಬರೋದಿಲ್ಲ. ಇನ್ನು ಅಜ್ಞಾನ ಹೋಯಿತು ಅಂತ ಅನ್ನೋದೆಲ್ಲಿ? ಅಸಂಗತೆ ಅಂತ ಅನ್ನೋದೇ ಇಲ್ಲ ಅವನಿಗೆ, ಇದು ಅಜ್ಞಾನ ಹೋಗೋದಲ್ಲಿ. ಯಾಕೆ? ಯಾವಾಗ ದ್ವೈತ ವಸ್ತು ಅಂತಕ್ಕಂಥದ್ದು ಇದೆಯೋ ಅಲ್ಲಿಗೆ ಸಂಘ ಬಂತು, ರಾಗ ಬಂತು, ದ್ವೇಷ ಬಂತು. ಸಂಘ ಅಂತಕ್ಕಂಥದ್ದು ಎರಡು ವಿಧವಾದದ್ದನ್ನು ಕೂಡ ಹೇಳ್ಬೋದು ನಾವು. ರಾಗ ದ್ವೇಷ ಎರಡೂ ಕೂಡ ಅವ್ರ ಹತ್ರ ಹೋಗೋದು ಒಂದು, ದೂರ ಹೋಗೋದು ಒಂದೇ. ಹೀಗೆ ದ್ವೈತ ಸಂಪರ್ಕ ಅಂತ ಉಂಟಾಯಿತು. ಅವನಿಗೆ ಏನು? ಅಜ್ಞಾನ ಎಂಬತಕ್ಕಂಥ ಆವರಣದಿಂದ ಅವನಿಗೆ ಶ್ರುತಿಯಂತೂ ಇಲ್ಲವೇ ಇಲ್ಲ ಅಂತ ಹೇಳಿ, ಮತ್ತೆ ಈ ಹಾಗಾದರೆ ಈ ಅಜ್ಞಾನ ನಿಸ್ಸಂಗತ ಎಂಬತಕ್ಕಂಥದ್ದು ಇದೆ ಅಂತ ಆಯ್ತಲ್ಲ ಸ್ವಾಮಿ. ಈಗ ಒಬ್ಬ ಇದ್ದಾನೆ ಪರಮಾರ್ಥ ಜ್ಞಾನಿ, ಅವನಿಗೆ ಯಾವುದು? ಅಸಂಗನಾಗಿದ್ದಾನೆ, ಸಂಗರಹಿತನಾಗಿದ್ದಾನೆ, ಮತ್ತೆ ಅವನು ಜ್ಞಾನಿಯಾಗಿದ್ದಾನೆ. ಅಂದ್ರೇನು? ಆ ಸಂಘ ಅಂತ ಅನ್ನೋದು ಇದೆ, ಅಜ್ಞಾನ ಅನ್ನೋದು ಇದೆ ಅಂತಾಯ್ತು. ಇದ್ರೆ ತಾನೇ ಅವನು ಇಲ್ಲ ಅಂತ ಹೇಳಬೇಕಾದ್ರು. ಹಣ, ಧನ, ಸಂಪತ್ತು ಅಂತಕ್ಕಂಥದ್ದು ಒಂದು ಇದ್ದರೆ ಇವನ ಹತ್ರ ಸಂಪತ್ತಿದೆ ಅಥವಾ ಇಲ್ಲ ಅಂತ ಹೇಳ್ಬೋದು. ಅದಿಲ್ಲದೆ ಇದ್ದರೆ ಹೇಗೆ ಹೇಳೋಕ್ಕಾಗುತ್ತೆ? ಇವಾಗ ಮೊಲದ ಕೊಂಬನ್ನು ನೋಡ್ರಿ, ಅವ್ರ ಹತ್ರ ಏನು? 10 ಜೊತೆ ಮೊಲದ ಕೊಂಬು ಇದೆ ಅಂತ ಹೇಳಿದ್ರೆ ಎಷ್ಟು ಅಬದ್ಧವೋ ಅಷ್ಟೇ ಅಬದ್ಧ. ನೋಡ್ರಿ, ಅವನಲ್ಲಿ 10 ಜೊತೆ ಮೊಲದ ಕೊಂಬುಗಳು ಇಲ್ಲ ಅಂದರೂ ಅಷ್ಟೇ ಅನರ್ಥ. ಎಲ್ಲಿಗೆ? ಮೊಲದ ಕೊಂಬಿಗೆ ಎಲ್ಲಾದರೂ ಕೂಡ ಇದೆ ಇಲ್ಲ ಎಂಬತಕ್ಕಂಥದ್ದು ಉಂಟಾ? ಖಂಡಿತ ಇಲ್ಲ. ಇದೇ ಇಲ್ಲ ಅನ್ಬೇಕಾದ್ರೇನೋ ಅಪದಾರ್ಥ ಇರಬೇಕಷ್ಟೇ. ಹಾಗಾದ್ರೆ ಅದಿದೆ ಅಂತ ಆಗೋಯ್ತಲ್ಲ ಸ್ವಾಮಿ. ನೋಡಿ ಹೇಗೆ ವಾದ ಮಾಡ್ತಾ ಇದ್ದೆ. ಅದಿದೆ ಅಂತ ಆಗೋಯ್ತಲ್ಲ ಸ್ವಾಮಿ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಯ್ಯೋ ಇಲ್ಲಪ್ಪ, ನಿಜವಾಗಿ ಹೇಳುವುದಾದರೆ, ಪರಮಾರ್ಥವಾಗಿ ಹೇಳುವುದಾದರೆ ಯಾವೊಬ್ಬ ಜೀವಿಯೂ ಕೂಡ ಈಗ ನಾನು ಬದ್ಧನಾಗಿದ್ದೇನೆ, ನಾನು ಜ್ಞಾನದಿಂದ ಮುಕ್ತನಾಗಬೇಕು ಎಂಬತಕ್ಕಂಥದ್ದೇ ಇಲ್ಲ. ಹಾಗಿದ್ರೂ ತಾನೆ ಆವರಣ, ಚ್ಯುತಿ, ನಿಸ್ಸಂಗತೆ, ಸಂಗತೆ ಅಂತಕ್ಕಂಥ ಬರ್ತಕ್ಕಂಥ ಏನಿಲ್ಲ. ಎಲ್ಲ ಏನಾಗಿದ್ದಾರೆ? ತೇ ಸರ್ವೇ ಆದಿಶಾಂತ ಆದಿಬುದ್ಧಾಶ್ಚ. ಅವರೆಲ್ಲರೂ ಕೂಡ ಆದಿಶಾಂತರು, ಆದಿಬುದ್ಧರು. ಅಂದರೆ ಈಗ ಈ ಒಂದು ಜ್ಞಾನದಿಂದ ನಾನು ಮುಕ್ತನಾಗಬೇಕು ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅವರಾಗಲೇ ಮುಕ್ತರಾಗಿ ಬಿಟ್ಟಿದ್ದಾರೆ.
ಆಗಲೇ ಅಂತಲ್ಲ, ಯಾವತ್ತೂ ಕೂಡ ಅವರು ಮುಕ್ತರೇ. ಅಂದರೆ ಮತ್ತೆ ಯಾಕೆ ಹೇಳಿದೆ ಸ್ವಾಮಿ ಮುಕ್ತರಾಗಬೇಕು ಅಂತ ಅಂತಂದರೆ, ನೋಡಪ್ಪ, ಅದು ಕಲ್ಪಿತ ಸಮೃದ್ಧಿ ಅಷ್ಟೆ. ಯಾಕೆ ನೀನು ಈಗ ಆ ಒಂದು ದ್ವಂದ್ವಕ್ಕೆ, ದ್ವೈತಕ್ಕೆ, ಸಂಸಾರಕ್ಕೆ ಸಿಕ್ಕಿಕೊಂಡು ಒದ್ದಾಡ್ತಾ ಇದೆಯೇ ತಾನೆ, ಅದು ನಿಜ ತಾನೆ. ಆದ್ದರಿಂದ ಆ ದೃಷ್ಟಿಯಿಂದ ನೀನು ಬದ್ಧನಾಗಿದ್ದೀಯೇ ಎಂಬುದಾಗಿ ಕಲ್ಪಿತ ಸಂವೃತ್ತಿಯಿಂದ ಹೇಳುತ್ತಿದ್ದೇವೆಯೇ ಹೊರತು ನೀನಾಗಬೇಕಾದ್ದೇ ಇಲ್ಲ. ನೀನು ಮುಕ್ತನೇ. ಅಯ್ಯೋ ಅನುಭವಿಸ್ತಾ ಇದ್ದೀನಲ್ಲ ಸ್ವಾಮಿ ಕಷ್ಟ ಅಂದರೆ ನಿನಗೆ ಗೊತ್ತಿಲ್ಲ ನೀನು ಮುಕ್ತನಾಗಿದ್ದೇನೆ ಅಂತ ಅಷ್ಟೆ. ಅದೇ ಕಾರಣ ಅಂತ ಹೇಳಿ ಆ ಉಪಾಧಿಗಳಿದೆಯಲ್ಲ, ಉಪಾಯಗಳು, ಆ ಉಪಾಯಗಳೂ ಕೂಡ ಅವು ಕೂಡ ಇಲ್ಲ, ಅವು ಕೂಡ ಯಾವುದೂ ಇಲ್ಲ ಅಂತ ಹೇಳಿ ಏಕಮೇವಾದ್ವಿತೀಯತ್ವವನ್ನು ಸಾಧನೆ ಮಾಡಿ ತೋರಿಸಿದರು. ಇಲ್ಲಿಯವರೆಗೂ ಆಯಿತು, 98ನೇ ಕಾರಿಕೆಯವರೆಗೂ ಆಯಿತು. ಈಗ ಹೇಳ್ತಾ ಇದ್ದಾರೆ ಗೌಡಪಾದರು. ನೋಡಿ, ಆ ಗೌಡಪಾದರಿಗೆ ಅವರಿಗೆ ಯಾತಕ್ಕೆ ಇಷ್ಟೊಂದು ಆ ಒಂದು ಬೌದ್ಧರನ್ನು ವಿಚಾರ ಮಾಡಿ ಇದಕ್ಕೂ ನೋಡಿ ವೇದಾಂತಕ್ಕೂ ಮತ್ತು ಸೌಗತ ಸಮಯಕ್ಕೂ ಕೂಡ ಏನು ಅಗಾಧವಾದ ವ್ಯತ್ಯಾಸ ಇದೆ, ಒಂದಕ್ಕೊಂದು ಸಂಬಂಧವೇ ಇಲ್ಲ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾರಲ್ಲ, ಎಷ್ಟು ಸಾರಿ ಪ್ರತಿಪಾದನೆ ಮಾಡಿದ್ದಾರೆ ನೋಡಿ. ಈ ಅಲಾತ ಶಾಂತಿ ಪ್ರಕರಣದಲ್ಲಿ ಎಷ್ಟು ಸಾರಿ ಹೇಳಿದ್ದಾರೆ ಸ್ವಾಮಿ. ಪುನಃ ಈಗ ನೋಡಿ, ಇನ್ನೇನು ಮುಕ್ತಾಯ ಆಗಬೇಕು, ಇನ್ನು ಒಂದೇ ಒಂದು ಕಾರಿಕೆ, ಆಗಲೂ ಬಿಡಲಿಲ್ಲ ನೋಡಿ. ಮುಮುಕ್ಷುಗಳ ಇನ್ನೊಂದು ಸರಿ ಜ್ಞಾಪಕ ಮಾಡ್ತಾ ಇದ್ದೀನಿ ನಿಮಗೆ. ಎಲ್ಲಾದರೂ ಕೂಡ ಮೋಹಗೊಂಡು ಬಿಟ್ಟಿರಿ. ಜೋಕೆ ಯಾವುದರಿಂದ ಮೋಹ? ಓಹೋ ಹೌದೇನಪ್ಪ, ಇವೆಲ್ಲ ಕೂಡ ಬುದ್ಧನೂ ಹೇಳಿದ್ದಾನಲ್ಲ ಅಂತ ಎಲ್ಲಾದರೂ ತಿಳಿದುಕೊಂಡು ಬಿಟ್ಟಿರಾ ಅಂತ ಹೇಳಿ ಈ ಕೊನೆಯ ಶ್ಲೋಕದಲ್ಲಿ, ಮುಂದಿನ 100ನೇ ಶ್ಲೋಕ, ಅದು ಒಂಥರ ಮಂಗಳಾಚರಣೆಗೆ ಸಂಬಂಧಪಟ್ಟಿದ್ದು ಮಂಗಳ ಶ್ಲೋಕ. ಇದು ಇಲ್ಲಿಗೆ ಮುಕ್ತಾಯವಾಯಿತು, ಗ್ರಂಥ ಮುಕ್ತಾಯವಾಯಿತು ಇಲ್ಲಿಗೆ. ಇಲ್ಲಿ ಕೊನೆಯಲ್ಲಿಯೂ ಕೂಡ ಅದನ್ನು ಜ್ಞಾಪಕ ಮಾಡ್ತಾ ಇದ್ದಾರೆ ನೋಡಿ. ಈ ತರಹ ಒಂದು ಜ್ಞಾನವನ್ನು ಬುದ್ಧನು ಹೇಳಿಲ್ಲ. ಅವನು ಬಹಳ ಹತ್ತಿರ, ಅವನು ಮಹಾಜ್ಞಾನಿ. ಆದರೆ ಇದು ಹೇಳಿದೆಯಲ್ಲ, ಇದು ಯಾವುದಿದು ನಾವು ಹೇಳ್ತಾ ಇರ್ತಕ್ಕಂಥದ್ದು? ಇದು ಉಪನಿಷತ್ತಿನಲ್ಲಿ ವಿಹಿತವಾಗಿರತಕ್ಕಂತಹ, ಉಪದಿಷ್ಟವಾಗಿರತಕ್ಕಂತಹ ಜ್ಞಾನ ಇದು. ಈ ಜ್ಞಾನವನ್ನು ಬುದ್ಧನು ಹೇಳಲಿಲ್ಲ ಅಂತ ಕೊನೆಗೆ ಜ್ಞಾಪಕ ಮಾಡಿಕೊಟ್ಟು, ಎಲ್ಲಾದರೂ ಕೂಡ ಮೋಹಗೊಂಡು ಬಿಟ್ಟಿರಾ ಜೋಕೆ ಅಂತ ಹೇಳಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಆ ಒಂದು ಶ್ಲೋಕವನ್ನು ಇವತ್ತು ನೋಡೋಣ. ಇದು ಶ್ಲೋಕವನ್ನು 2 ಸಾರಿ ಇನ್ನೂ ಆಗಿಲ್ಲ, ಅಷ್ಟು 2 ಸಾರಿ ಹೇಳ್ಕೊಳ್ಳೋಣ. ಓಂ ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಓಂ ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ. ಕ್ರಮತೆ ನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಷು ತಾಯಿನಃ ಸರ್ವೇ ಧರ್ಮಾಃ ತಥಾ ಜ್ಞಾನಂ ನ ಏತತ್ ಬುದ್ಧೇನ ಭಾಷಿತಂ. ಸ್ಪಷ್ಟವಾಗಿ ಗೌಡಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಒಂದು ಅನ್ವಯ ಕ್ರಮ ನೋಡೋಣ, ಗೊತ್ತಾಗುತ್ತೆ. ಅನ್ವಯ ಕ್ರಮ ಸುಲಭವಾಗಿದೆ, ಏನು ತೊಂದರೆ ಇಲ್ಲ. ಇಲ್ಲಿ ಯಾವುದನ್ನು ಜಾಸ್ತಿ ಸೇರಿಸ್ಕೊಳ್ಬೇಕಾದ್ದಿಲ್ಲ. ಅದೆಲ್ಲ ತಾಯಿನಃ ಬುದ್ಧಸ್ಯ ಮತೆ. ನೋಡಿ, ಈ ಕಾರಿಕೆನಲ್ಲಿ ಬುದ್ಧ ಎನ್ನುವ ಪದ 2 ಸಾರಿ ಬಂದಿದೆ. ಒಂದು ಪೂರ್ವಾರ್ಧದಲ್ಲಿ ಕ್ರಮತೇನ ಹಿ ಬುದ್ಧಸ್ಯ, ಮತ್ತೆ ಇನ್ನೊಂದು ಉತ್ತರಾರ್ಧದ ಕೊನೆಯಲ್ಲಿ ನೈತದ್ ಬುದ್ಧೇನ ಭಾಷಿತಂ ಅಂತಕ್ಕಂಥದ್ದು. 2
ಕಡೆ ಬಂದಿದೆಯಲ್ಲ ಪೂರ್ವಾರ್ಧ ಉತ್ತರಾರ್ಧದಲ್ಲಿ, ಅದರಲ್ಲಿ ಏನರ್ಥ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಭಾಷ್ಯಕಾರರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ನೋಡೋಣ. ಇಲ್ಲಿ ಬಂದಿರತಕ್ಕಂತಹ ಈ ಬುದ್ಧ ಬುದ್ಧ ಅಂತಕ್ಕಂಥದ್ದಕ್ಕೆ ವಿಶೇಷಣವನ್ನು ಏನು ಕೊಟ್ಟಿದ್ದಾರೆ. ಬುದ್ಧ ಇಲ್ಲಿ ಪೂರ್ವಾರ್ಧೆ ಯಹ ಬುದ್ಧ ಇಹ ಪ್ರಯುಕ್ತ ಸಹ ತಸ್ಯ ವಿಶೇಷಣಂ ಕಿಂ ತಾಯಿ ಇತಿ ವಿಶೇಷಣಂ. ತಾಯಿ ಬುದ್ಧ ತಸ್ಯ ಷಷ್ಠಿ ವಿಭಕ್ತಿ ಏಕವಚನ ರೂಪಂ ಕಿಂ ಭವತಿ ತಾಯಿನಃ ಬುದ್ಧಸ್ಯ. ತಾಯಿನಃ ಬುದ್ಧಸ್ಯ ಅದರ ಅರ್ಥ ಆಮೇಲೆ ಹೇಳ್ತೇನೆ, ನೋಡೋಣ. ತಾಯಿನಃ ಬುದ್ಧಸ್ಯ ಮತೆ, ಮತೆ ಸೇರಿಸ್ಕೋಬೇಕಷ್ಟೆ. ತಾಯಿನಃ ಬುದ್ಧಸ್ಯ ಮತೆ ಧರ್ಮೇಶು ಸ್ಥಿತಂ ಧರ್ಮೇಶು ಜ್ಞಾನಂ ಇದೆ. ಧರ್ಮೇಶು ಜ್ಞಾನ, ಧರ್ಮದಲ್ಲಿ ಜ್ಞಾನ, ಧರ್ಮದಲ್ಲಿ ಇರತಕ್ಕಂಥ ಜ್ಞಾನ ಅಂತ ಅಷ್ಟೆ. ಧರ್ಮೇಶು ಸ್ಥಿತಂ ಜ್ಞಾನಂ ನ ಕ್ರಮತೆ. ಇದು ನ ಕ್ರಮತೆ, ಆ ಭಾಷ್ಯ ಓದನೆ ಗೊತ್ತಾಗತ್ತೆ. ಕ್ರಮತೆ ಹಿ ಪ್ರೀತಿ ಯಸ್ಮಾದ್ ಇತ್ಯರ್ಥ. ಹಿ ಸರ್ವೇ ಧರ್ಮಾ ಅಪಿ ಬೇಕಾದ್ರೆ ಸೇರ್ಕೋಬೋದು. ಸರ್ವೇ ಧರ್ಮಾ ಅಪಿ ತಥಾ ನ ಕ್ರಮತೆ. ನೋಡಿ ಏನಿಲ್ಲಿ ಜ್ಞಾನಂ ನ ಕ್ರಮತೆ. ಯಾವ ಜ್ಞಾನ? ಧರ್ಮೇಶು ಸ್ಥಿತಂ ಜ್ಞಾನಂ. ಧರ್ಮೇಶು ಜೀವೇಶು, ನಮ್ಮಲ್ಲಿ ಧರ್ಮೇಶು ಸ್ಥಿತಂ ಜ್ಞಾನಂ ನ ಕ್ರಮತೆ. ತಥೈವ ಏನು? ತಥೈವ ಧರ್ಮಾ ಅಪಿ ನ ಕ್ರಮತೆ. ಧರ್ಮಾ ಅಪಿ ನ ಕ್ರಮಂತೆ. ಜ್ಞಾನಮಪಿ ನ ಕ್ರಮತೆ, ಧರ್ಮಾ ಅಪಿ ನ ಕ್ರಮಂತೆ. ಎರಡು, ಇದು ವಿಶೇಷ. ಏತತ್ ಜ್ಞಾನಂ ನ ಬುದ್ಧೇನ ಭಾಷಿತಂ. ಸ್ಪಷ್ಟವಾಗಿ ಹೇಳು. ಏನು? ತಾಯಿನಃ ಬುದ್ಧಸ್ಯ ಮತೆ. ತಾಯಿಯಾದ ಬುದ್ಧನ ಮತದಲ್ಲಿ. ತಾಯಿಯಾದ ಬುದ್ಧ ಯಾರು ಅಂತಂದರೆ ತಾಯಿ ಅಂತ ವಿಶೇಷಣ ಕೊಟ್ಟದ್ರಿಂದ ಇಲ್ಲಿ ಬುದ್ಧ ಅಂತಂದರೆ ಗೌತಮ ಬುದ್ಧ ಅಲ್ಲ. ಬುದ್ಧ ಅಂತಂದ್ರೆ ಯಾರು? ಬುದ್ಧ ಅಂದ್ರೆ ಇಲ್ಲಿ ಜ್ಞಾನಿ ಅಂತ ಅರ್ಥ, ತಿಳಿದವನು ಅಂತ ಕೇಳಿ ಅದಕ್ಕೇನು ಹೇಳೋದು? ಬೋಧವಂತಹ. ಬೋಧ ಅಂದ್ರೆ ಜ್ಞಾನ, ಅದು ಇರ್ತಕ್ಕಂಥವನು ಬುದ್ಧ. ತಾಯಿ ಅಂತಂದ್ರೆ ಏನು? ತಾಯಿ ಅಂತಕ್ಕಂಥದ್ದು ಈ ಯಾವುದಕ್ಕೆ ಧಾತು ತಾಯಿರ್ ಸಂತಾನ ಪಾಲನಯೋ ಅಂತಕ್ಕಂಥದ್ದು. ಅದೇನೋ ತಾಯಿರ್ ಅಂತಂದ್ರೆ ಆ ಒಂದು ತಾಯತೆ ಅಂತಕ್ಕಂಥ ಅರ್ಥ ಇದೆಯಲ್ಲ, ಅದಕ್ಕೆ ಸಂತಾನ ಪಾಲನೆಯೋ. ಸಂತಾನ ಅಂದ್ರೆ ಏನು? ಸಂತಾನ ಕಂಟಿನ್ಯೂಟಿ. ಕಂಟಿನ್ಯೂಟಿ ಅಂದ್ರೆ ಏನು? ಇಂತಹ ಸಂದರ್ಭದಲ್ಲಿ, ಇಂತಹ ಜಾಗದಲ್ಲಿ, ಇಂತಹ ಕಾಲದಲ್ಲಿ ಇಲ್ಲ ಅಂತಕ್ಕಂಥದ್ದು ಇಲ್ಲ. ಸಂತಾನ ನೈರಂತರ್ಯ, ಯಾವಾಗಲೂ ಸದಾ ಇರ್ತಕ್ಕಂಥದ್ದು ಸಂತಾನ. ಪಾಲನೆ ಅಂತಕ್ಕಂಥ ಇನ್ನೊಂದು ಅರ್ಥ ಇದೆ, ಎರಡರ್ಥ ತಾಯಿರು ಅನ್ನೋದಕ್ಕೆ. ಇಲ್ಲಿ ತಾಯ ಅಂತಂತ. ತಾಯ ಅಸ್ಯ ಅಸ್ತಿ ಇತಿ ತಾಯಿ. ಧನಂ ಅಸ್ಯ ಅಸ್ತಿ ಇತಿ ತಾಯಿ. ಗುಣಂ ಅಸ್ಯ ಅಸ್ತಿ ಇತಿ ಗುಣಿ. ತಥೈವ ತಾಯ ಅಸ್ಯ ಅಸ್ತಿ ಇತಿ ತಾಯಿ. ಅಂದರೆ ತಾಯವನ್ನು ಉಳ್ಳವ ತಾಯಿ ಹತ್ರ ಇದೆ. ತಾಯ ಅಂತಕ್ಕಂಥ ಇದೆ. ತಾಯ ಅಂದ್ರೆ ಏನು? ಸಂತಾನ, ನೈರಂತರ್ಯ. ಅದು ಯಾವುದು? ಅದು ಜ್ಞಾನ ಅಂತ ಹೇಳಿ ಇಲ್ಲಿ ಬುದ್ಧ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನ ಯಾವುದು? ಜ್ಞಾನ ತಿಳಿಸ್ತಕ್ಕಂಥದ್ದು ಉಪನಿಷತ್ತುಗಳು. ಹೀಗೆ ಈ ಒಂದು ಮತದಲ್ಲಿ, ಉಪನಿಷತ್ತಿನ ಒಂದು ಮತದಲ್ಲಿ, ವೇದಾಂತದ ಮತದಲ್ಲಿ ಧರ್ಮೇಶು ಸ್ಥಿತಂ ಜ್ಞಾನಂ. ಧರ್ಮರುಗಳಲ್ಲಿ ಅಂದರೆ ಜೀವರುಗಳಲ್ಲಿ ಯಾವ ಒಂದು ಜ್ಞಾನ ಅಂತ ಇದೆಯೋ,
ತಿಳುವಳಿಕೆ ಅಂತ ಇದೆ, ಅರಿವು ಅಂತ ಇದೆಯೋ, ಆ ಅರಿವು ನ ಕ್ರಮತೆ. ಅದಕ್ಕೆ ಏನು ಚ್ಯುತಿ ಅಂತಕ್ಕಂಥದ್ದು, ಬ್ರೇಕ್ ಅಂತಕ್ಕಂಥದ್ದು, ಅದನ್ನ ಆ ನೈರಂತರ ಭಂಗ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಂದ್ರೆ ಏನು, ಯಾವಾಗಲೂ ಕೂಡ ಜ್ಞಾನ ಸ್ವರೂಪರೇ ಅಂತಕ್ಕಂಥ ಅರ್ಥ. ಆ ಜ್ಞಾನಕ್ಕೆ ಚ್ಯುತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಕಡಿವಡೆಯದ ಜ್ಞಾನ ಅಂತಂತ ಅಂದ್ರೆ ಕಡಿತಕ್ಕೆ ಒಳಪಡದ ಜ್ಞಾನ ಅದು. ಆಯಿತು, ಧರ್ಮೇಶದ ಜ್ಞಾನ ಆ ಥರ ಆಯಿತು. ಈ ಧರ್ಮರುಗಳು, ಜೀವರುಗಳು ಅವರೇನು, ಅವರು ಅಂದರೆ ಸರ್ವೇ ಧರ್ಮ ಅಪಿ, ಎಲ್ಲ ಜೀವರುಗಳು ಕೂಡ ತಥೈವ ಅದೇ ರೀತಿ ನ ಕ್ರಮಂತೆ. ಎಲ್ಲ ಜೀವರುಗಳು ಕೂಡ ಅದೇ ರೀತಿ ಅವ್ರಿಗೂ ಕೂಡ ಕ್ರಮ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇವತ್ತಿದೆ ನಾಳೆ ಇಲ್ಲ, ಇವತ್ತು ಬದ್ಧನಾಗಿದ್ದೇನೆ ನಾಳೆ ಮುಕ್ತನಾಗುತ್ತೆ, ಇವೆಲ್ಲ ಇಲ್ಲವೇ ಇಲ್ಲ. ಅಂದ್ರೆ ಏನು, ಧರ್ಮಕ್ಕೂ ಆ ಧರ್ಮ ಅಂದ್ರೆ ಜೀವರುಗಳಿಗೂ ಕೂಡ ಆ ಒಂದು ವ್ಯಭಿಚಾರ ಅಂತಕ್ಕಂಥದ್ದು, ಅಕ್ರಮ ಇನ್ನೇನಿಲ್ಲ. ಕ್ರಮ ಅಂದರೆ ಹೋಗೋದು, ಅಕ್ರಮ ಅಂದರೆ ತಿಳಿಸ್ತಕ್ಕಂಥದ್ದು ಇಲ್ಲದೆ ಇರೋದು, ಅವು ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಏನು ನಿಶ್ಚಲರೇ ಜೀವರುಗಳು. ಅದೇ ರೀತಿ ತಥೆ ಜ್ಞಾನವೂ ಕೂಡ ನಿಶ್ಚಲ. ಅವರ ಅರಿವು ನಿಶ್ಚಲ, ಮತ್ತೆ ಅವರೂ ನಿಶ್ಚಲ. ಅಂದ್ರೆ ಏನು, ಅರಿವಿಗೂ ಅವರಿಗೂ ಯಾವ ಭೇದವೂ ಇಲ್ಲ. ಇದು ಅದ್ವೈತ. ಇದೇನಿದು, ಏತತ್ ಜ್ಞಾನಂ. ಈ ರೀತಿಯಾದ ಒಂದು ಉಪದೇಶ ಇದೆಯಲ್ಲ, ಜ್ಞಾನ ಉಪದೇಶ ಇದೆಯಲ್ಲ, ಇದು ನ ಬುದ್ಧೇನ ಭಾಷಿತಂ. ಇಲ್ಲಿ ಗೌತಮ ಬುದ್ಧ ಈ ರೀತಿಯಾದ ಒಂದು ಜ್ಞಾನವು, ತಿಳುವಳಿಕೆ ಅಂದರೆ ಉಪದೇಶವು ಬುದ್ಧನಿಂದ ಹೇಳಲ್ಪಟ್ಟಿಲ್ಲ. ಯಾರಿಂದ ಹೇಳಲ್ಪಟ್ಟಿದೆ, ಎಲ್ಲಿಂದ ಹೇಳಲ್ಪಟ್ಟಿದೆ? ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ. ಇದನ್ನ ಈ ಕಂಠೋಕ್ತವಾಗಿ ಇಲ್ಲಿ ಆಚಾರ್ಯರು ಗೌಡಪಾದಾಚಾರ್ಯ ಹೇಳ್ತಾ ಇದ್ದಾರೆ. ಭಾಷ್ಯ ಭಾಗವನ್ನು ನೋಡೋಣ. 365ನೇ ಭಾಷ್ಯ ಭಾಗ. ಯಸ್ಮಾತ್ ನಹಿ ಕ್ರಮತೆ ಬುದ್ಧಸ್ಯ ಪರಮಾರ್ಥದರ್ಶಿ. ನೋಡಿ, ಬುದ್ಧ ಅಂದರೆ ಪರಮಾರ್ಥದರ್ಶಿ ಅಂತ ಅರ್ಥ, ಜ್ಞಾನಿ ಅಂತ ಅರ್ಥ. ಪರಮಾರ್ಥದರ್ಶಿನಃ ಜ್ಞಾನಂ ವಿಷಯಾಂತರೇಷು ಧರ್ಮೇಶು ಧರ್ಮ ಸಂಸ್ಥಂ ಸವಿತರೀವ ಪ್ರಭಾ. ಹೇಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಆಮೇಲೆ ನೋಡೋಣ. ಈ ಬುದ್ಧಸ್ಯ ಅಂದರೆ ಬುದ್ಧ ಏನು, ಪರಮಾರ್ಥದರ್ಶಿ, ಜ್ಞಾನಿ ಅಂತ. ಜ್ಞಾನವನ್ನು ಉಳ್ಳವನು ಜ್ಞಾನಿ. ತಾಯಿ ಅಂತಂದರೆ ತಾಯವನ್ನು ಉಳ್ಳವನು ತಾಯಿ, ಜ್ಞಾನವನ್ನು ಉಳ್ಳವನು ಬುದ್ಧ ಜ್ಞಾನಿ ಇದಾನಲ್ಲ, ಅವನು ಪರಮಾರ್ಥದರ್ಶಿ. ಅವನ ಜ್ಞಾನವು, ಆ ಜ್ಞಾನಿಯ ಜ್ಞಾನ ಇದೆಯಲ್ಲ, ಅದು ವಿಷಯಾಂತರೇಶು ಅಂದರೆ ಈ ಒಂದು ವಿಷಯದಲ್ಲಿ ಇದೆ. ಅದು ಬೇರೆ ಬೇರೆ ವಿಷಯಗಳಲ್ಲಿ ಅದು ಇಲ್ಲಿಂದ ಅಲ್ಲಿಗೆ ಈ ಥರ ಈ ಒಂದು ಜ್ಞಾನ, ನಾಳೆ ಇನ್ನೊಂದು ಜ್ಞಾನ, ಇನ್ನೊಂದು ವಿಷಯದಲ್ಲಿ ಜ್ಞಾನ, ಮತ್ತೊಂದು ವಿಷಯದಲ್ಲಿ ಜ್ಞಾನ, ಹೀಗೆ ಅದಕ್ಕೆ ಚಲನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಏನೋ ಈ ಧರ್ಮರುಗಳಲ್ಲಿ ಇರತಕ್ಕಂತಹ ಈ ಜ್ಞಾನ ಅಂತ ಏನಿದೆ, ಅದಕ್ಕೆ ವ್ಯಭಿಚಾರ ಅಂತಕ್ಕಂಥದ್ದಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋದು ನಮಗೆ ಇದ್ದೇ, ಈ ವಿಷಯದಿಂದ ಆ ವಿಷಯಕ್ಕೆ ಹೋಗೋದು, ಆ ವಿಷಯ ಇಲ್ಲಿಗೆ ಹೋಗೋದು, ಇಲ್ಲಿಂದ ಅಲ್ಲಿ ಹೋಗೋದು. ಆದರೆ ಇವನಿದ್ದಾನ ಪರಮಾರ್ಥದರ್ಶಿ, ಅವನ ಜ್ಞಾನ ಹಾಗಲ್ಲ, ಏಕಪ್ರಕಾರವಾದ ಜ್ಞಾನ. ಯಾಕೆ ಅಂತಂದರೆ ಅವನ ಜ್ಞಾನಕ್ಕೆ ವಿಷಯವಾಗಿ ಯಾವುದೂ ಇಲ್ಲ. ಇವಾಗ ಜ್ಞಾನಕ್ಕೆ ವಿಷಯವಾಗಿ ಯಾವುದಾದ್ರೂ ಪದಾರ್ಥ ಇದ್ರೂ ತಾನೆ, ಒಂದು 10 ಪದಾರ್ಥ ಇದೆ, ಆಗ ಜ್ಞಾನ ಏನಾಗುತ್ತೆ, ಒಂದು ಸಾರಿ ಈ ಪದಾರ್ಥ ಇರುತ್ತೆ, ಇನ್ನೊಂದು ಸರಿ ಆ ಪದಾರ್ಥ ಇರುತ್ತೆ, ಇಲ್ಲಿಂದ ಅಲ್ಲಿ ಹೋಗುತ್ತೆ. ಯಾವಾಗ ಜ್ಞಾನಕ್ಕೆ ವಿಷಯವೇ ಇಲ್ಲವೋ, ದ್ವೈತ ಎಂಬತಕ್ಕಂಥದ್ದೇ ಇಲ್ಲವೋ, ಆಗ ಯಾವ ಜ್ಞಾನ ಎಲ್ಲಿ ಹೋಗಬೇಕದು? ಹೌದಾನೆ? ಇದು ಪರಮಾರ್ಥ. ವಿಷಯವೇ ಇಲ್ಲ. ಉದಾಹರಣೆ ಯಾವುದಿದಕ್ಕೆ? ಉದಾಹರಣೆ
ನಮ್ಮ ದೈನಂದಿನ ಅನುಭವ ಸುಷುಪ್ತಿ ಅಷ್ಟೆ. ಅದು ಉದಾಹರಣೆ. ಇಲ್ಲಿ ಪರಮಾರ್ಥ ಜ್ಞಾನ ಪೂರ್ಣವಾದ ಜ್ಞಾನಿ ಅವನು. ಸುಷುಪ್ತಿಯಲ್ಲಿ ಏನಿದೆ? ಸುಷುಪ್ತಿಯಲ್ಲಿ ಏನಿದೆ ಅಂದರೆ ಇದು ಇಷ್ಟಕ್ಕೆ ಮಾತ್ರ ತಗೊಳ್ಬೇಕು. ಅಲ್ಲಿಯೂ ಕೂಡ ಏಕಪ್ರಕಾರವಾದ ಜ್ಞಾನ, ಅರಿವಿದ್ದೇ ಇರುತ್ತಲ್ಲ ಅಲ್ಲಿ ಸುಷುಪ್ತಿಯಲ್ಲಿಯೂ ಕೂಡ. ಆ ಅರಿವಿಗೆ ಅಲ್ಲಿ ಚಲನೆ ಅಂತಕ್ಕಂಥದ್ದು ಇಲ್ಲ. ಸ್ವಪ್ನದಲ್ಲಿ ಉಂಟು. ಈ ಸ್ವಪ್ನ ಬೆಂಗಳೂರು ಹೋಗ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ ಸ್ವಪ್ನದಲ್ಲಿ, ಜಾಗೃತನಲ್ಲಂತೂ ಇದ್ದೇ ಇದೆ. ಸುಷುಪ್ತಿಯಲ್ಲಿ ಇಲ್ಲ. ಯಾಕಿಲ್ಲ? ಅವನಿರೋಲ್ವಾ? ಇರ್ತಾನೆ. ಅರಿವಿರೋಲ್ವಾ? ಇದ್ದೇ ಇರುತ್ತೆ. ಮತ್ತು ಯಾಕಿರಲ್ಲ ಅಂದರೆ ಆ ಅರಿವಿಗೆ ವಿಷಯವಾಗಿ ಯಾವ ದ್ವೈತವೂ ಕೂಡ ಸುಷುಪ್ತಿಯಲ್ಲಿ ಇರುವುದಿಲ್ಲ ಅಷ್ಟೆ. ಅದಕ್ಕೋಸ್ಕರ ಅವನಿಗೆ ಜ್ಞಾನ ಆಗೋಲ್ಲ ಅಷ್ಟೆ. ಜ್ಞಾನ ಆಗೋಲ್ಲ ಅಂದರೆ ಅದು ಅರಿವಿನ ತಪ್ಪಲ್ಲ ಅದು. ಯಾಕೆ ಅರಿವಾಗ್ತಾ ಇಲ್ಲ? ಅವನು ಏನು ಅರಿವಾಗ್ತಾ ಇಲ್ಲಪ್ಪ? ಏನು ಕೂಗುದ್ರು ಇಲ್ಲ, ಕೇಳಿದ್ರು ಏನು ಆಗ್ತಿಲ್ಲ ಅಂದರೆ ಅಯ್ಯ, ಯಾವುದಕ್ಕೂ ಜ್ಞಾನಕ್ಕೆ ವಿಷಯವೇ ಇಲ್ಲ ಅಲ್ಲಿ. ಇಲ್ಲೂ ಅದೇ, ಜ್ಞಾನಕ್ಕೆ ವಿಷಯವೇ ಇಲ್ಲ. ಹೇಗೆ? ಆದ್ದರಿಂದ ಏನು? ಅದು ಬೇರ್ಪಟ್ಟು ಈ ಜ್ಞಾನ ಇವಾಗ ಈ ಪದಾರ್ಥದ ಜ್ಞಾನ ಆ ಪದಾರ್ಥದ ಜ್ಞಾನ ಅಂತಿಲ್ಲ. ಅದಕ್ಕೆ ಉದಾಹರಣೆ ಸವಿತರಿಯುವ ಪ್ರಭಾ. ಸೂರ್ಯನ ಪ್ರಭೆ ಇದೆ. ಅದೇನಾಗುತ್ತೆ? ಅದು ಏಕಪ್ರಕಾರವಾಗಿ ಇದೆ. ಆ ಪ್ರಭೆಯನ್ನು ಬೇರ್ಪಡಿಸಿ ಇವಾಗ ಎಲ್ಲಾದರೂ ಕೂಡ ನೋಡಿ ಸ್ವಾಮಿ, ಸೂರ್ಯ ನೋಡಿ ನಮ್ಮ ಮನೆಯ ಮೇಲೆ ಬೆಳಗ್ತಾ ಇದ್ದಾನೆ. ಇಲ್ಲ, ಈ ನಮ್ಮ ಮನೆ ಮೇಲೆ ಬಿಟ್ಟ ಅವನ ಮನೆ ಮೇಲೆ ಬೆಳಗ್ತಾ ಇದ್ದಾನೆ. ಸೂರ್ಯ ಈ ಪದಾರ್ಥನ ಬೆಳಗ್ತಾ ಇದ್ದಾನೆ. ಸೂರ್ಯ ಬೆಟ್ಟವನ್ನು ಬೆಳಗ್ತಾ ಇದ್ದಾನೆ. ಈಗ ಸೂರ್ಯ ಸಮುದ್ರವನ್ನು ಇದೆಯಾ? ಸೂರ್ಯನಿಗೆ ಬೆಟ್ಟ, ಸಮುದ್ರ, ಆ ಮನೆ ಈ ಮನೆ ಅಂತ ಇಲ್ಲವೇ ಇಲ್ಲ. ಹೌದು ತಾನೆ? ಅವನ ಬೆಳಕು ಏಕಪ್ರಕಾರ. ವಿಷಯ ಇದ್ದರೆ ಗೊತ್ತಾಗುತ್ತೆ, ಇಲ್ಲ ಅಷ್ಟೆ. ನಮಗೆ ವಿಷಯ ಇದೆ, ಓಹೋ ಸಮುದ್ರ ಬೆಳಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲೇ ವಿಷಯ ಬೆಟ್ಟ ಇದೆ, ಬೆಟ್ಟ ಬೆಳಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೆ. ಹೀಗಿದ್ರು ತಾಯಿನ ಇಲ್ಲೇ ಇದೆ. ತಾಯ ಹಸಿ ಅಸ್ತಿ ಇತಿ ತಾಯಿ ಸಂತಾನವತಿ. ನೋಡಿ ಧಾತ್ವರ್ಥ ಹೇಗೆ? ತಾಯಿರ್ ಸಂತಾನ ಪಾಲನಯೋಹೋ. ಶಂಕರ ಭಗವತ್ಪಾದರು ಪದವಾಕ್ಯ ಪ್ರಮಾಣಜ್ಞರು. ಇದಕ್ಕೆ ಹೇಳ್ತಕ್ಕಂಥದ್ದು ಯಾವುದೊಂದನ್ನೂ ಕೂಡ ಧಾತ್ವರ್ಥವನ್ನು ಹಿಡದೆ ಅವರದ್ದು ವಾದ. ಇವರ ಸ್ವಂತವಾದ ಇಲ್ಲವೇ ಇಲ್ಲ. ಸ್ವಂತ ಅರ್ಥ ಮಾಡ್ತೀನಿ ಕಂಡ್ರಿ ನಾನು, ಇಲ್ಲವೇ ಇಲ್ಲ. ಧಾತ್ವರ್ಥ ಮತ್ತು ಅದಕ್ಕೆ ಉಪನಿಷತ್ತುಗಳಲ್ಲಿ ಅದನ್ನು ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನು ಹೇಳ್ತಕ್ಕಂಥದ್ದು ಕರ್ತವ್ಯ ಭಗವತ್ಪಾದರದು. ಹೀಗೆ ಸಂತಾನವತ್ವ ನಿರಂತರ ಚ್ಯುತಿ ಅಂತಕ್ಕಂಥ ಇಲ್ಲ. ಆಕಾಶ ಕಲ್ಪಸ್ಯ ಇತ್ಯರ್ಥ. ಯಾವುದು? ಆ ಜ್ಞಾನ ಆಕಾಶಕಲ್ಪ. ಇಲ್ಲಿಂದಲೇ ಚಲನೆ ಅಂತಕ್ಕಂಥದ್ದೇ ಇಲ್ಲ. ಯಾಕೆ? ಚಲನೆಗೆ ವಿಷಯವೇ ಇಲ್ಲ. ಮತ್ತೆ ಇನ್ನೊಂದು ಅರ್ಥನ ಕೊಟ್ಟಿದ್ದಾರೆ. ಇದು ತಾಯಿರು ಅಂತಕ್ಕಂಥದ್ದು ಈ ಒಂದು ಇದು ಇನ್ನೊಂದು ಅರ್ಥ ಇದೆ. ಅದಕ್ಕೆ ಪೂಜಾಯಾಮ ಅಂತ ಒಂದು ಅರ್ಥ ಇದೆ. ಅದು 10ನೇ ಗಣ. ಅದು ಪೂಜಾ. ಅದು ಆ ಅರ್ಥ ತಗೊಂಡು ಪೂಜಾವತೋವ ಪ್ರಜ್ಞಾವತೋವ ಅಂದರೆ ಪೂಜಾವತ ಪೂಜ್ಯ ಅಥವಾ ಪ್ರಜ್ಞಾವತೋ ಜ್ಞಾನವನ್ನು ಉಳ್ಳವನು. ಇದು ತಾಯಿ ಅಂತಂದರೆ ಅದು ಬೇಕಾದ್ರೂ ಆಗ್ಬೋದು. ಎರಡು ಅರ್ಥ ಮಾಡಿ. ಸರ್ವೇ ಧರ್ಮ ಆತ್ಮಾನೋಪಿ ತಥಾ ಜ್ಞಾನವದೇವ ಆಕಾಶಕಲ್ಪತ್ವಾತ್ ನ ಕ್ರಮಂತೆ ಕ್ವಚಿದಪಿ ಅರ್ಥಾಂತರ ಇತ್ಯರ್ಥ. ಅದೇ ರೀತಿ ಸರ್ವೇ ಧರ್ಮ ಆತ್ಮನೋಪಿ ಜೀವನಿಗೂ ಕ್ರಮ ಚಲನೆ ಅಂತಕ್ಕಂಥದ್ದು ಇಲ್ಲ. ಕ್ರಮು ಪಾದವಿಕ್ಷೇಪಣೆ ಅಂತ ಇದೆಯಲ್ಲ ಧಾತು, ಅದರ ಪ್ರಕಾರ ಚಲನೆ ಅಂತಕ್ಕಂಥದ್ದು. ಧರ್ಮ ಮತ್ತು ಆತ್ಮ, ಜೀವಾತ್ಮ ಪರಮಾತ್ಮ ಯಾರಿಗೂ ಕೂಡ ಅವರಿಗೂ ಕೂಡ ಈ ಜ್ಞಾನದಂತೆ ಏನು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಚಲನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನಿಶ್ಚಲ ಸ್ವಭಾವ. ಜ್ಞಾನವೂ ನಿಶ್ಚಲ, ಜೀವರೂ ನಿಶ್ಚಲ, ಪರಮಾತ್ಮನೂ ನಿಶ್ಚಲ. ಅಂದರೆ ಏನರ್ಥ ಅಂದರೆ ಯಾವುದಕ್ಕೂ ಕೂಡ ಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹೌದು ತಾನೆ?
ನೀವು ಪರಮಾತ್ಮ ಅಂತಂದ್ರೂ ಒಂದೇ, ಜೀವಾತ್ಮ ಯಾವುದೊಂದು ಅಂದರೆ ಹೆಸರು ಬೇರೆ ಅಷ್ಟೇ. ಆದರೆ ಇರ್ತಕ್ಕಂಥ ವಸ್ತು ಮಾತ್ರ ಒಂದೇ ಒಂದು. ಹಾಗೆಯೇ ಇದರ್ಥ ಆ ಜ್ಞಾನವೂ ಕೂಡ, ಜ್ಞಾನದಂತೆ ಈ ಆತ್ಮನೂ ಕೂಡ ಆಕಾಶ ಸದೃಶ ಕಲ್ಪ ಅಂದರೆ ಸದೃಶ, ಸದೃಶನಾಗಿರುವುದರಿಂದ ಇವರೂ ಕೂಡ, ಜೀವರೂ ಕೂಡ ಅವನು ಕೂಡ ಕ್ರಮಂತೆ ಆ ಕಡೆ ಈ ಕಡೆ ಹೋಗೋದು. ಜೀವರಿಗೂ ಇಲ್ಲ, ಮತ್ತು ಈ ಒಂದು ಜ್ಞಾನಕ್ಕೂ ಇಲ್ಲ, ದೇವರ ಜ್ಞಾನಕ್ಕೂ ಇಲ್ಲ. ಅರ್ಥ ಯತ್ ಆದ ಉಪನ್ಯಸ್ತಂ ಜ್ಞಾನೇನ ಆಕಾಶ ಕಲ್ಪ. ಇದನ್ನು ನೋಡಿ, ಇದು ಈ 99ನೇ ಕಾರಿಕೆ ಏನು ಹೇಳಿದೆ ನಾನು, ಕಟ್ಟ ಕಡೆಯ ಕಾರಿಕೆ. ಎಲ್ಲಿ ಗ್ರಂಥ ಸಿದ್ಧಾಂತದಲ್ಲಿ, ವಿಷಯದಲ್ಲಿ, ವಿಷಯ ಪ್ರತಿಪಾದನೆಯಲ್ಲಿ ಇದು ಕಟ್ಟ ಕಡೆಯ ಕಾರಿಕೆ. 100ನೇದು ಮಂಗಳ ಶ್ಲೋಕ, ಅದು ಕಟ್ಟ ಕಡೆಯ ಕಾರಿಕೆ. ಈ ಒಂದು ನ್ಯಾಯ ಏನು? ಸರಿಯಾದ ಗ್ರಂಥದಲ್ಲಿ ಒಂದು ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ಏನು ನ್ಯಾಯ ಅಂದರೆ, ಉಪಕ್ರಮ ಮತ್ತು ಉಪಸಂಹಾರ ಇದರಲ್ಲಿ ಏಕವಾಕ್ಯತೆ ಇರಬೇಕು. ಎಲ್ಲದರಲ್ಲೂ ಅಷ್ಟೆ. ಭಗವದ್ಗೀತೆಯಲ್ಲೇ ತಗೊಳ್ಳಿ ಅಲ್ವಾ, ಭಗವದ್ಗೀತೆ ಏನು ಉಪಕ್ರಮ ಎಲ್ಲಿಂದ ಮಾಡ್ದ? ಶೋಕ, ಅಶೋಚ್ಯಾನನ್ವ ಶೋಚಸ್ತ್ವಂ, ಹೌದು ತಾನೆ, ಅಲ್ಲಿಂದ ತಾನೇ ಪ್ರಾರಂಭ ಆಗಿರ್ತಕ್ಕಂಥದ್ದು 11ನೇ ಶ್ಲೋಕ ಅಂತಂದು. ಕೊನೆಯಲ್ಲೂ ಅಷ್ಟೇ, ಮಾ ಶುಚಃ, ಶೋಕಿಸ್ಬೇಡ ಅಂಥೇಳಿ ಅವನು ಹೇಳ್ದ, ನನ್ನ ಶೋಕ ಎಲ್ಲ ಹೋಯಿತು ಅಂತ ಹೇಳ್ದ. ಅದು ಉಪಕ್ರಮನೂ ಅಲ್ಲೇ, ಉಪಸಂಹಾರನೂ ಇಲ್ಲೂ ಅದೇ ಥರ. ಉಪಕ್ರಮ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ಜ್ಞಾನೇನ ಆಕಾಶಕ 1ನೇದು ಅದ್ಭುತವಾದ ಕಾರ್ಯಕ್ಕೆ, ಅದು ನಾವಾಗಲೇ ನೋಡಾಗಿದೆ. ಜ್ಞಾನೇನಾಕಾಶ ಕಲ್ಪೇನ, ನೋಡಿ ಅಲ್ಲೂ ಅಷ್ಟೇ, ಜ್ಞಾನೇನ ಆಕಾಶ ಕಲ್ಪೇನ, ಜ್ಞಾನೇನ ಧರ್ಮಾನ್ಯೋ ಗಗನೋಪಮಾನ್. ಧರ್ಮರು, ಜೀವರುಗಳು, ಧರ್ಮ ಅಂದರೆ ಜೀವರು, ಅವರು ಒಟ್ಟು ಗಗನೋಪ. ಜ್ಞೇಯ ಭಿನ್ನೇನ ಸಂಬುದ್ಧ ಅಂದ್ರೇನು? ಜ್ಞೇಯ ಭಿನ್ನೇನ ಅಂದ್ರೇನು? ಜ್ಞಾತೃ, ಜ್ಞಾನ, ಜ್ಞೇಯ ಎಂಬತಕ್ಕಂತಹ ತ್ರಿಪುಟಿ ಜ್ಞೇಯ ಅಭಿನ್ನೇನ ಅಂದರೆ ಅದಿಲ್ಲದೆ ಇರತಕ್ಕಂಥದ್ದು. ತ್ರಿಪುಟಿ ಇಲ್ಲದ ಜ್ಞಾನ ಇದು ಅರಿವು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಂತ. ತ್ರಿಪುಟಿ ಇಲ್ಲದ ಅರಿವು ಇದು. ಇಂಥ ಜ್ಞೇಯ ಭಿನ್ನೇನ ಸಂಬುದ್ಧ ತಂ ಒಂದೇ ದ್ವಿಪದಾಂವರಂ, ತಂ ಒಂದೇ ದ್ವಿಪದಾಂವರಂ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಇರಲಿ, ಅದು ಅಲ್ಲಿ ಜ್ಞಾನ, ಅದೇ ಉಪಕ್ರಮ ಏನಾಗಿತ್ತು? ಜ್ಞಾನೇನ ಆಕಾಶ ಕಲ್ಪೇನ ಧರ್ಮಾನ್ಯೋ ಗಗನೋಪಮಾನ ಅಂತ ಮಾಡಿತ್ತು. ಇಲ್ಲೂ ಅದೇನೆ, ಏನು ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಸರ್ವೇ ಧರ್ಮ ತಥಾ ಜ್ಞಾನಂ, ಇದು ಉಪಸಂಹಾರ ಇತ್ಯಾದಿ. ತದಿದಂ ಆಕಾಶಕಲ್ಪಸ್ಯ ತಾಯಿನಃ ಬುದ್ಧಸ್ಯ ತದನನ್ಯತ್ವಾತ್ ಆಕಾಶಕಲ್ಪಂ ಜ್ಞಾನಂ ನ ಕ್ರಮತೆ ಕ್ವಚಿದಪಿ ಅರ್ಥಾಂತರೆ ತಥಾ ಧರ್ಮ ಇತಿ. ಅದರಿಂದ ಏನು ಸಿದ್ಧವಾದಂಗಾಯಿತು? ಆಕಾಶಕಲ್ಪಸ್ಯ ತಾಯಿನಃ ಬುದ್ಧಸ್ಯ ಅಂದರೆ ಜ್ಞಾನಿ ಅವನು ಯಾರು? ಆಕಾಶಕಲ್ಪ. ಮತ್ತು ಅವನಿಗಿಂತ ಅನನ್ಯತ್ವಾತ್, ತಸ್ಮಾತ್ ಅನನ್ಯತ್ವಾತ್, ಅವನಿಗಿಂತ ಬೇರೆ ಎಲ್ಲ. ಆದ್ದರಿಂದ ಆಕಾಶಕಲ್ಪಂ ಜ್ಞಾನಂ, ಅವನೂ ಅಲ್ಲ ಮತ್ತು ಜ್ಞಾನವೂ ಅಲ್ಲ, ಎರಡೂ ಕೂಡ ಆಕಾಶಕಲ್ಪ. ನೋಡಿ, ಆಕಾಶಕಲ್ಪ ಬುದ್ಧ, ಬುದ್ಧ ಇತಿ ಕಃ ತಾಯಿ, ಆಕಾಶಕಲ್ಪ ತಾಯಿ ಬುದ್ಧ. ತಥೈವ ಆಕಾಶಕಲ್ಪಂ ತಸ್ಯ ಜ್ಞಾನಂ, ಅವನ ಜ್ಞಾನವೂ ಆಕಾಶಕಲ್ಪ. ಅವನು ಅಂದ್ರೇನು? ಇಲ್ಲಿ ನೋಡಿ, ಅವನು ಅಂದರೆ ಯಾರು? ಅವನು ಕರ್ತೃ. ಈ ಜ್ಞಾನ ಅಂತಕ್ಕಂಥದ್ದೇನು? ಕರ್ಮ. ಮತ್ತು ಅದಕ್ಕೆ ಜ್ಞಾನ ಮಾಡ್ಕೊಳ್ಬೇಕಂದ್ರೆ ಕ್ರಿಯೆ. ಈ ತ್ರಿಪುಟಿಯಾದ ಜ್ಞಾನ ಇಲ್ಲವೇ ಇಲ್ಲ ಅಂತ ಅರ್ಥ ಅಷ್ಟೇ. ಇದು ತ್ರಿಪುಟಿ ಜ್ಞಾನ ಇದೆಯಲ್ಲ, ಇಲ್ಲಿ ಜ್ಞಾನ ವೇದಾಂತ ಹೇಳಿರತಕ್ಕಂಥ ಜ್ಞಾನ ಇದು ತ್ರಿಪುಟಿ ರೂಪವಾದ ಜ್ಞಾನವಲ್ಲ. ನಮಗೀಗ ಏನು ಜ್ಞಾನವಾಗ್ತಾ ಇದೆ? ಎಲ್ಲವೂ ತ್ರಿಪುಟಿ ರೂಪವಾದ ಜ್ಞಾನ. ಹೌದು ತಾನೆ? ನಾನು ಹೇಳ್ತಾ ಇದ್ದೇನೆ, ನಾನು
ಏನನ್ನು ಹೇಳ್ತಾ ಇದ್ದೇನೆ, ಯಾವುದೋ ಒಂದು ಹೇಳ್ತಾ ಇದ್ದೇನೆ ಅಂತಕ್ಕಂಥ ಕ್ರಿಯೆ ಪ್ರತಿಯೊಂದು ಎಲ್ಲ ಅಷ್ಟು ನೋಡಿ ತ್ರಿಪುಟಿ ರೂಪವಾಗಿ ಇರತಕ್ಕಂಥ ಆ ತ್ರಿಪುಟಿ ರೂಪವಾದ ಜ್ಞಾನವನ್ನು ಇಲ್ಲಿ ಅರಿವನ್ನು ಇಲ್ಲಿ ಹೇಳಿಲ್ಲ ಅಂತಕ್ಕಂಥದ್ದು ಆಕಾಶ. ಆ ಬುದ್ಧ ಅಂದ್ರೇನು, ಆ ಜ್ಞಾನಿ ಜೀವರುಗಳೂ ಕೂಡ ಆಕಾಶಕಲ್ಪ, ಮತ್ತು ಅವ್ರ ಜ್ಞಾನವೂ ಆಕಾಶಕಲ್ಪ, ಆ ಎಲ್ಲವೂ ಆಕಾಶಕಲ್ಪ. ಹಾಗಾಗಿ ಭೇದವೇ ಇಲ್ಲ. ಮತ್ತು ಯಾವಾಗ ಭೇದವಿಲ್ಲವೋ ಅರಿಯುವವನು, ಅರಿಯಲ್ಪಡತಕ್ಕವನು ಮತ್ತು ಅರಿವು ಎಂಬ ತ್ರಿಪುಟಿ ಇಲ್ಲವೇ ಇಲ್ಲ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ಇಲ್ಲಿಗೆ ಟೈಮ್ ಆಯಿತು, ಅದು ಮುಂದೆ ನಾಳೆ ನೋಡೋಣ. ಈ ಜ್ಞಾನ ಅಂದರೆ ಯಾವುದು? ಈ ತ್ರಿಪುಟಿ ರಹಿತವಾದ ಜ್ಞಾನವನ್ನು ಬುದ್ಧನು ಹೇಳಲಿಲ್ಲ. ಅವನು ಹೇಳಿದ್ದಾನೆ, ಅವನು ಬಹಳ ಹತ್ತಿರಕ್ಕೆ ಬಂದುಬಿಟ್ಟ. ಯಾತಕ್ಕೆ ಹೇಳಲಿಲ್ಲ ಗೊತ್ತಿಲ್ಲ ಅಂದರೆ ಏನಾಯಿತು, ಅವನಿಗೆ ಅದರ ಅರಿವಾಯಿತು. ಆದ ಅರಿವಾದ ಮೇಲೆ ಏನು ಮಾಡಿಬಿಟ್ಟ ಅವನು, ಅರಿವಾಗೋ ತನಕ ಹೇಳ್ತಾ ಇದ್ದ ಎಲ್ಲನೂ, ಇದನ್ನು ಹೇಳ್ತಾ ಇದ್ದ. ಅವನಿಗೇನಾಯಿತು, ಓಹೋ ಈ ತ್ರಿಪುಟರಹಿತವಾದ ಜ್ಞಾನ ಎಂಬತಕ್ಕಂಥ ಅವನಿಗೆ ಅರಿವಾಗಿ ಹೋಯಿತು. ಅರಿವಾದ ಮೇಲೆ ಏನು ದುರ್ದೈವೋ ಏನೋ ಗೊತ್ತಿಲ್ಲ, ಅವನು ಸುಮ್ಮನೆ ಆಗ್ಬಿಟ್ಟ, ಮಾತಾಡಲಿಲ್ಲ. ನೋಡಿ, ಅದನ್ನು ಹೇಳಿದರೆ ಏನು, ಆವಾಗ ವೇದಾಂತಕ್ಕೂ ಸೌಗತದ ಸಮಯಕ್ಕೂ ವ್ಯತ್ಯಾಸವೇ ಇರ್ತಾ ಇರಲಿಲ್ಲ. ಅವನು ಏನು ಮಾಡ್ದ, ಆ ತರಹ ಒಂದು ಜ್ಞಾನ ಅವನಿಗೆ ಆದಮೇಲೆ ಏನು ಮಾಡ್ದ, ಏನೂ ಹೇಳಲಿಲ್ಲ, ಸುಮ್ಮನೆ ಇದ್ಬಿಟ್ಟು ಏನು ಮಾಡ್ದ, ಅದಕ್ಕೆ ಅವನ ಅನುಯಾಯಿಗಳು ಅರ್ಥವನ್ನು ಮಾಡ್ಕೊಂಡು ಹೋದರು. ಅದರ ಪ್ರಕಾರವಾಗಿ ಈಗ ಮುಂಚೆ ಅದು ಫಸ್ಟ್ ಏನದು ಇದಿದೆಯಲ್ಲ, ಸೂತ್ರ ಭಾಷೆಯಲ್ಲಿ ಸೌಗತ ಮತದ ಪ್ರಕರಣದಲ್ಲಿ ಅದಕ್ಕೆ ಈ ಬೌದ್ಧ ಮತ ಅಂತ ಇದೆಯಲ್ಲ, ಇದು ಅನೇಕ ಪ್ರಕಾರ ಅಂತ, ಅನೇಕ ಪ್ರಕಾರ ಬುದ್ಧ ಅವರ ಶಿಷ್ಯರುಗಳು ಅನೇಕ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ಬಿಟ್ರು. ಹೀಗೆ ಈ ಒಂದು ಬುದ್ಧ ಅವನ ಜ್ಞಾನ ಅವನು ಹೇಳಿದ್ದು ಅಂದರೆ ಆಮೇಲೆಲ್ಲ ಮುಂಚೆ ಹೇಳ್ತಕ್ಕಂಥ ಜ್ಞಾನ ಮತ್ತು ಈ ಒಂದು ಉಪನಿಷತ್ ಜ್ಞಾನ, ಇದಕ್ಕೂ ಕೂಡ ಭೇದ ಇರತಕ್ಕಂಥದ್ದು, ಎರಡು ಒಂದೇ ಅಲ್ಲ. ಈ ತ್ರಿಪುಟಿ ರಹಿತವಾದ ಜ್ಞಾನವನ್ನು ಬುದ್ಧನು ಹೇಳಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಇದು. ಯಾಕೆಂದರೆ ಇವೆಲ್ಲ ಇಷ್ಟೊಂದು ಇದು ಇರಲಿ, ಸರಿಯಾಗಿ ತಿಳ್ಕೊಬೇಕಾದ ಕರ್ತವ್ಯ. ನೋಡೋಣ, ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ. ಈ ಮುಂದಿನ ಭಾಗವನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.